ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ಎಷ್ಟೋ ತಿಂಗಳಾದ್ಮೇಲೆ ಬರ್ತಾಯಿದ್ದೀನಿ. ಸೊ ಗಾಯ್ಸ್, ಇವತ್ತು ನಾವು ಸಿ ಎಸ್ ಆಡೋಣ. ಇವತ್ತು ಬೆಸ್ಟ್ ಅಂದರೆ ಸಿ ಎಸ್. ಯಾಕೆಂದರೆ ಸ್ವಲ್ಪ ರ್ಯಾಂಕ್ ಇಳಿಸಿದಾರಲ್ವಾ, ಎಷ್ಟೋ ದಿನ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ, ಅದಕ್ಕೆ ಲೇಟ್ ಆಯಿತು. ಸಾರಿ ಗಾಯ್ಸ್. ಆ್ಯಂಡ್ ಗೈಸ್, ಅದೇ ನಂದು ಕಲೆಕ್ಷನ್ಸು ನೀವು ನೋಡಿರ್ಬೋದು. ಇವತ್ತು ನಾನು ಒಂದು ಒಳ್ಳೆ ಐಡಿಯಾ ಅಂದರೆ ಆ್ಯಡಮ್ ಹಾಕ್ಕೊಂಡು ಆಡೋಣ. ಆ್ಯಡಮ್ ಅಂದರೆ ಅದು 7 years old ಪ್ಲೇಯರ್ಸ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಗೈಸ್, ಇವಾಗ ಆ್ಯಡಮ್ ಹಾಕ್ಕೊಂಡು ಆಡೋಣ. ಇವಾಗ ಬಟ್ಟೆಗಳಲ್ಲಾದರೆ ಬಟ್ಟೆಗಳು ತೆಗೆಯೋಣ, ಅದು ಕಲರ್ ಚೇಂಜ್ ಮಾಡೋಣ. ಅದಕ್ಕೆ ಸ್ಕಿಲ್ಲೇ ಯೂಸ್ ಮಾಡಲ್ಲ, ಅಷ್ಟು ಸ್ಕಿಲ್ ಹಾಕೋತೀನಿ ನೋಡಿ. ಯಾವ್ದು ಹಾಕೊಬೋದು? ಈಸಿ ಗೇಮ್, ನ್ಯಾರೋ ಅಷ್ಟು ಸ್ಕಿಲ್ ಇದೆಯಾ? ಯಾವುದೂ ಇಲ್ಲ. ಸೊ ಗೈಸ್, ಇದರಲ್ಲಿ ಯಾವುದು ನಾವು ಹೇಳೋಕ್ಕಾಗಲ್ಲ, ಎಲ್ಲನೂ ಬೆಸ್ಟೇ ಇದೆ, ಬೆಸ್ಟ್ ಇದೆ. ಸೊ ಇವಾಗ ನನ್ನ ಹತ್ರ ಇಷ್ಟು ಕಲೆಕ್ಷನ್ಸಲ್ಲಿ ಯಾವುದು ಬಟ್ಟೆ ಹಾಕೋದು ಬೇಡ ಅವನಿಗೆ. ಅವ್ನು ಫಸ್ಟ್ ಹೆಂಗೆ ಇರ್ತಾನೆ ಹಂಗೆ ಹೋಗೋಣ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಈಸಿ ಗೇಮ್. ಟುನ್ ಸಾವ್ರ ಬಾಯ್. ಯಾರಾದರೂ ನಮ್ಮ ಫ್ರೆಂಡ್ಸ್ ಅವರ ನೋಡಬೇಕು, ಯಾರೂ ಇಲ್ಲ ಗೈಸ್. ಒಬ್ಬನೇ ಆಡೋದ್ರಲ್ಲಿ ಅಷ್ಟು ಮಜಾನೇ ಸಿಗಲ್ಲ ಗೈಸ್. ಸೊ ಇದು ಎಲ್ಲಿ ಬಾನ್ ಫೈರ್ ಯೂಸ್ ಮಾಡೋಣ ಅಥವಾ ಅದು ಸ್ಮೋಕ್ ಯೂಸ್ ಮಾಡೋಣ ಅದು ಗೊತ್ತಾಯ್ತಲ್ಲ. ಸ್ಮೋಕೇ ಬೆಸ್ಟು. ಇಲ್ಲಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಆದರೆ ನಾನು ಹೋಗೋದೆಲ್ಲಿ ಹೋಗ್ತೀನಿ ನೋಡಿ. ಈ ರೌಂಡು ಟೀಮ್ ಅಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಬನ್ನಿ ಟೀಮ್ ಅಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವನು ಯಾರೋ ಟೀಮ್ ಅಪ್ ಆದ. ಅಯ್ಯೋ, ಯಾರೋ ಹಿಂದೆಯಿಂದ ಬರ್ದ. ಗೈಸ್, ಏನು ಮಾಡೋಕ್ಕಾಗಲ್ಲ. ನೀವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಈ ಥರ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ರೌಂಡ್ ಈಸಿಯಾಗಿ ವಿನ್ ಮಾಡಬೇಕು ಅವರು. ಅಷ್ಟೇ. ಇವಾಗ ಏನು ಹಾಕೋಣ? ಇವಾಗ ಬಾನ್ ಫೈರ್ ಹಾಕೋಣ. ಎಲ್ಲ ಹಾಕೋಣ ಅಂದರೆ ಮನೆ ಇದೆಯಲ್ಲ, ಕ್ಲಾಕ್ ಟವರ್ ಪಕ್ಕದಲ್ಲಿ ಹಾಕೋಣ. ಕ್ಲಾಕ್ ಟವರ್ ಮುಂದೆಗಡೆ ಇರೋ ಮನೆ ಪಕ್ಕದಲ್ಲಿ ಹಾಕೋಣ. ಇಲ್ಲಿ ಹಾಕೋಣ. ಸೊ ಗೈಸ್, ಮಿಕ್ಕಿದ್ದು ನೋಡಿ ಗೈಸ್, ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕ್ಬಿಟ್ಟು P90 ತೊಗೊಂಬಿಟ್ಟು ಅವನು ಯಾರೋ ಕೆಳಗಡೆ ಅದು ಕಟಾನ ಬೀಳ್ಸಿದ. ಕಟಾನ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟು ಅವನು. ಇದೆಲ್ಲ ಇವಾಗ ಎಲ್ಲರಿಗೂ ಹೊಡಿಯೋಣ. ಬನ್ನಿ ಗೈಸ್, ಇವಾಗ ಈ ರೌಂಡಲ್ಲಿ ಏನಿಲ್ಲ ಅಂದರೂ 2 ಕಿಲ್ ಮಾಡಲೇಬೇಕು. ರಶ್ ಆಡೋಣ. ಅದಕ್ಕೆ ಅಲ್ಲೇ ಇಬ್ಬರವರೇ. ಇವನು ಹೊಡೆದಿದ್ದೆ, ಇವನಿಗೆ ಹೊಡೆಯೋದು ಬೇಡ. ಇಲ್ಲೇ ಇದ್ನಲ್ಲ ಇನ್ನೊಬ್ಬ, ಅವನಿಗೆ ಇಲ್ಲೊಬ್ಬ ಇದ್ದಾನೆ ಅಷ್ಟೇ. ಇಬ್ಬರು ಕಿಲ್ ಬಂತು. ಇನ್ನೊಂದು ಕಿಲ್ ಟ್ರೈ ಮಾಡೋಣ ಹೊಡೆಯೋಕ್ಕಾಗೋದು ಆದರೆ. ಎಮೋಟ್ ಹಾಕೋಣ. ಅಯ್ಯೋ, ಮಿಸ್ ಆಗೋದು. ಫೈರ್ ಬಟನ್ ಟಚ್ ಆಯಿತು. 7 year old ಪ್ಲೇಯರು ಗಾಯ್ಸ್. ಅರೆ, ಇದುವರೆಗೂ ಒಂದು ಸತಿನೂ ಟಾಪಪ್ ಮಾಡಿಸಿಲ್ಲ. ನಾನು ಹೊಡಿತಾ ಇರೋದನ್ನ ಬಂದ್ಬಿಟ್ಟು ಕಿಲ್ಚೋರ್ ಮಾಡ್ದೆ ಅವನಿಗೇನಂತೀರ ನೀವು ಹೇಳಿ? ವಿರಾಟ್ ಕೊಹ್ಲಿ ಆಗ್ಬಿಡ್ತೀನಿ ಗೈಸ್ ನಾನು. ಬ್ಯಾನ್ ಸ್ಟೋಕ್ಸ್
ಈ ರೌಂಡ್ ಒಂದು ಕಿಲ್ ಬರೋಲ್ಲ ನನ್ನ ಪ್ರಕಾರ. ಈ ರೌಂಡ್ ಈ ಮ್ಯಾಪೇ ನನಗಷ್ಟು ಇಷ್ಟ ಆಗಲ್ಲ ಗೈಸ್. AWM ತಗೊಳ್ಳೋಣ ತಡೀರಿ. ಹಿಂದೆಗಡೆಯಿಂದ ಹೋಗ್ಬಿಟ್ಟು ಒಬ್ಬಂಗೆ ರಶ್ ಹಾಕಕ್ಕೆ ಒಬ್ಬಂಗೆ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಫ್ರೆಂಡ್ ಬರ್ತಾನೆ, ಅವನ ಜೊತೇಲಿ ಹೋಗೋಣ, ಆಡೋಣ. ಅವ್ನು ಪುಷ್ ಕೊಡಂತ ಡಿರಿ ಗೈಸ್, ನಮಗೆ ಸಪೋರ್ಟ್ ಮಾಡೋಣ. ಅವ್ನು ಹಾಕೇ ಮಾಡಿಬಿಟ್ಟ. ಇವನು ಯಾರು ಗೊತ್ತಾಯ್ತಾ ಗೈಸ್? ಇವನು ಫಸ್ಟ್ ರೌಂಡಲ್ಲಿ ನನ್ನ ಜೊತೆ ಟೀಮ್ ಅಪ್ ಆಗಕ್ಕೆ ಬಂದ ಗೊತ್ತಾ? ಅವನೇ ಗೈಸ್. ಪಾಪ ಇಲ್ಲಿ ಎಲ್ಲಿಂದ ಬರ್ತಾನೆ ಎನಿಮಿ ನಂಗೆ ಗೊತ್ತೇ ಇರಲ್ಲ. ಅವನಿಗೆ ರಿವೈವ್ ಕೊಡ್ತಾ ಅವ್ನಿಗೆ ಹೊಡಿತೀನಿ ನೋಡಿ. ಈಸಿ ಗೇಮ್ ಇಷ್ಟೇ ಗೈಸ್. ಸೊ ಈ ರೌಂಡ್ ಅವನು ಆರಾಮಾಗಿ ಹೊಡೆದ್ಬಿಡ್ತಾನೆ ಗೈಸ್. ಒಂದು ಕಿಲ್ಲು ಬರಲಿಲ್ಲ ಈ ರೌಂಡ್, ಅಂದ್ಕೊಂಡಿದ್ದಂಗೆ ಆಯಿತು. ಅಮೀರ್ ಬಾಯ್, ಅಮೀರ್ ಫುಲ್ಲು ಅಮೀರ್ ಆಗಿದ್ದಾನೆ, ಅದಕ್ಕೆ ಅವನು ಅಮೀರಾಗಿ ಕಿಲ್ ಹೊಡಿತಾ ಇದ್ದಾನೆ. ಹಂಗೆ ಶಾಯರಿ, ಪೀಕ್ ಶಾಯರಿ ಗಾಯ್ಸ್. ಸುನ್ ಸಕೋ तो सुनो मेरे हर दफ़ा. ಗೈಸ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಅದೇ ಕನ್ನಡ ಸಾಂಗ್ಸೇ ಇಷ್ಟ ಆಗಲ್ಲ ಗೈಸ್. ಯಾಕಂದರೆ ಕನ್ನಡ ಫಿಲಮ್ಸೇ ಚೆನ್ನಾಗಿ ಬರ್ತಾಯಿಲ್ಲ. ಯಾವುದಾದ್ರು ಬ್ಯಾಂಗಲ್ ಬಂಗಾರಿ ಅಂತ ಬರುತ್ತೆ. ಇಲ್ಲಿ ಸಡನ್ ಆಗೋದು ಆ ಸ್ಮೋಕಿಂದ ಬಚಾವದೆ ಗೈಸ್ ನಾನು. ಇಲ್ಲೊಬ್ಬ ಎನಿಮಿ ಅಂತ, ಅಲ್ಲೊಬ್ಬ ಮೇಲೊಬ್ಬ ಕೂತವನೆ, ಗ್ಲೋವಲ್ ಐತೆ. ಆದ್ರೂ ನಾನು ಎಂಥ ಇವನು ಅಂದರೆ ಇಲ್ಲಿ ಗ್ಲೋವಲ್ ಹಾಕ್ಬಿಟ್ಟು ಅವ್ನಿಗೆ ಹೊಡಿಯೋಕ್ಕೆ ಟ್ರೈ ಮಾಡಲಿಲ್ಲ. ಹಾಯ್, ಒಂದು ಡ್ಯಾಮೇಜ್ ಕೊಡಲಿಲ್ಲ. ಇವಾಗ ಇವರಿಬ್ರು ಏನು ಮಾಡ್ತಾರೆ ನೋಡೋಣ. ಒಬ್ಬ ಮೇಲೆ ಹತ್ತವನೆ, ಒಬ್ಬ ಮೇಲೆ ಹತ್ತದ ನೋಡಿದೆ ಒಬ್ಬ ಮೇಲೆ ಹತ್ತದ. ಮೇಲವನ್ ಅವನು ಅದನ್ನೇ ನೋಡ್ತಾನೆ, ಮೇಲೊಬ್ಬ ಅವನೇ ಅಂತ. ಇಂದ ಹೊಡೆದ, ಮೇಲಿಂದ ಅವನು ಬಿತ್ತು, ಅವನು ಕಿಲ್ಚರ್ ಮಾಡ್ಕೊಂಡ. ಇವನಿವಾಗ ಹೆಂಗೆ ಆಡಿಸ್ತಾನೆ ನೋಡಿರಿ. ಹೊಡೆಯ ಚೆನ್ನಾಗಿ ಹೊಡೆದ, ಅದು ಕಿಲ್ಚರ್ ಮಾಡ್ಕೊಂಡ. ಇವಾಗ ಇದು ಕಿಲ್ ಹೊಡಿತಾನೆ ಅಷ್ಟೇ ಗೈಸ್. ಯಾವಾಗ ವಿನ್ ಆಗ್ಬಿಟ್ಟು ಡೈಮಂಡ್ 2-3 ಸ್ಟಾರ್ಸ್ ಬಂದಿದ್ದೀವಿ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನೆಕ್ಸ್ಟ್ ವಿಡಿಯೋದಲ್ಲಿ BR ಆಡೋಣ, CS ಆಡೋಣ ಗೊತ್ತಿಲ್ಲ. BR ಆಡಿದ್ರೆ ಒಂದೇ ರೌಂಡು ಗೈಸ್, ಒಂದು ರೌಂಡಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ ಗೈಸ್ ನಮ್ಮಲ್ಲಿ ಆಡೋದು BR ಅಲ್ಲಿ, ಸೋತೆ ಹೋಗ್ತೀವಿ. ಸೊ ಗೈಸ್ ನೆಕ್ಸ್ಟ್ ಮ್ಯಾಚಲ್ಲಿ ಇದನ್ನು ಬಾಡಿ ಹಾಕೊಂಡು ಆಡೋಣ ಅಂತ ಇದ್ದೀನಿ. ಅದು ಫುಲ್ಲು ಬಂಡಲ್ಲೇ ಸಿಗ್ತಾಯಿಲ್ಲ ನನಗೆ. ಅದು ಇದು ಆ ಟೋಕನ್ಸಿಂದ ಸಿಗ್ಬೋದಾ ನೋಡ್ತೀನಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.